ಅಮ್ಮ ನೀನೇನು ಯಾವತ್ತಾದ್ರೂ ವಿಕ್ಟೋರಿಯಾ ವಡೆ ತಿಂದಿದ್ಯಾ? ಏನ ವಿಕ್ಟೋರಿಯಾ ವಡೆನಾ? ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಹೆಸರನ್ನೇ. ಹೌದು, ಇದು ಒಂದು ಹೊಸ ರೆಸಿಪಿ. ಈ ಹೊಸ ರೆಸಿಪಿನ ನಾನು ನಮ್ ಫ್ರೆಂಡ್ ಇಂದ ಕಲ್ತ್ಕೊಂಡ್ ಬಂದಿದ್ದೀನಿ. ವಿಕ್ಟೋರಿಯಾ ವಡೆ ಅಂತ ಒಂದು ಹೊಸ ವಡೆನ ಅವನು ಮಾಡೋದನ್ನ ಹೇಳ್ಕೊಟ್ಟವನೆ. ಅದನ್ನ ಇವತ್ತು ನಾವು ನಮ್ಮ ಒಂದು ಚಾನಲ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ತೋರ್ಸಕ್ ಹೋಗ್ತಾ ಇದೀವಿ. ವಿಚಿತ್ರವಾಗಿದೆಯಲ್ಲ ಹೆಸರನ್ನೇ. ನಿನಗೆ ಏನಾದ್ರು ಗೆಸ್ ಆಯ್ತಾ ಹೆಂಗ್ ಮಾಡೋದು ಅಂತ? ಚೂರು ಗೆಸ್ ಇಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಫ್ರೆಂಡ್ಸ್? ನಿಮ್ಗೂ ಗೊತ್ತಿಲ್ಲ ಅನ್ಕೋತೀನಿ. ಏನಿದು ವಿಕ್ಟೋರಿಯಾ ವಡೆ, ಇದನ್ನ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್. ರೆಡಿನಾ ಅಮ್ಮ? ನಾನಂತೂ ಪಕ್ಕ ರೆಡಿ. ಖಂಡಿತವಾಗ್ಲೂ ನಮ್ಮ ಅಮ್ಮ ರೆಡಿ ಆಗಿದ್ದಾರೆ, ನೀವು ಕೂಡ ರೆಡಿ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಬನ್ನಿ ಈಗ ಈ ಒಂದು ವಿಕ್ಟೋರಿಯಾ ವಡೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ನಾನು ಇಲ್ಲಿ ಮೊದಲನೇದಾಗಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ 1 ಕಪ್ ಆಗೋಷ್ಟು ಒಂದು ಹೆಸರು ಬೇಳೆನ ತಗೊಂಡು ಇಟ್ಕೊಂಡಿದ್ದೀನಿ. ಇದೇ ರೀತಿ ಇನ್ನೊಂದು ಕಪ್ಪು, ಒಟ್ಟು ಟೋಟಲ್ 2 ಕಪ್ಗೆ ಆಗೋಷ್ಟು ಮಾಡ್ತಾ ಇದೀವಿ. ಇಲ್ಲಿ 2 ಕಪ್ ಹೆಸರು ಬೇಳೆನ ನಾನು ತಗೋಬೇಕಾಗುತ್ತೆ. ಇದನ್ನ ನೆನ್ಸ್ಕೋಬೇಕಾಗುತ್ತೆ, ಅದನ್ನ ನಾನು ನಂತರ ತಿಳಿಸ್ತೀನಿ. ಈಗ ಇಲ್ಲಿ 4 ಹಸಿಮೆಣಸಿಕಾಯಿನ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಅಜ್ವಾನ, ಹಾಗೆ 1 ಸ್ಪೂನ್ ಆಗೋಷ್ಟು ಧನಿಯಾನ ತಗೊಂಡಿದ್ದೀನಿ. ಈಗ 2 ಗುಂಟೂರು ಮೆಣಸಿಕಾಯಿನ ತಗೊಂಡಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸು ನಮ್ಮ ಒಂದು ವಿಕ್ಟೋರಿಯಾ ವಡೆ ಮಾಡೋದಕ್ಕೆ ಬೇಕಾಗುತ್ತೆ ಫ್ರೆಂಡ್ಸ್. ಈಗ ಬನ್ನಿ, ಇದನ್ನ ಮೊದಲನೇದಾಗಿ ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಒಂದು ಹೆಸರು ಬೇಳೆನ ತಗೋಬೇಕಾಗುತ್ತೆ. ಇಲ್ಲಿ ಹೆಸರು ಬೇಳೆನ 2 ಕಪ್ ತಗೊಂಡು ನೀರಿನಲ್ಲಿ 2 ಗಂಟೆ ನೆನೆಸ್ಕೋಬೇಕಾಗುತ್ತೆ. 1 ರಿಂದ 2 ಗಂಟೆ ನೀವು ನೆನೆಸ್ಕೋಬೇಕು. ಚೆನ್ನಾಗಿ ನೋಡಿ, ಈಗ 2 ಅವರು ಚೆನ್ನಾಗಿ ನೆಂದಿದೆ. ಈ ರೀತಿ ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ, ಇಲ್ಲಿ ಗೊತ್ತಾಗ್ತಿದೆ ನಿಮಗೆ. ಚೆನ್ನಾಗಿ ಹೆಸರು ಬೇಳೆ ಎಲ್ಲವೂ ಕೂಡ ನೆಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ನಾವು ತೋರಿಸ್ತಾ ಇದ್ದೀವಿ. ಹೆಸರು ಬೇಳೆ ಕೂಡ ನೀಟಾಗಿ ಹಿಂಗೆ ನೆಂದಿದೆ. ನೋಡ್ತಾ ಇರ್ಬೋದು ಹೆಸರು ಬೇಳೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ನೋಡಿ, ಇಷ್ಟು ನೆಂದರೆ ಸಾಕು. 2 ಅವರ್ ನೆನೆಸಿದೀವಿ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೆನೆಸಿರುವಂಥ ನೀರೆಲ್ಲವನ್ನು ಕೂಡ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಶೋಧಿಸಿರುವಂಥ ನೀರನ್ನು ತೆಗೆದಿದ್ದೀವಿ. ಈಗ ಹೆಸರು ಬೇಳೆನ ಮಾತ್ರ ಒಂದು ಜಾರಿಗೆ ಹಾಕೋತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಜಾರಿಗೆ ಹೆಸರು ಬೇಳೆನ ಹಾಕೋಬೇಕಾಗುತ್ತೆ. ನೋಡಿ, ಈಗ ಜಾರಿಗೆ ಹೆಸರು ಬೇಳೆನ ಸೇರಿಸ್ಕೊತಾ ಇದ್ದೀವಿ. ಜಾರಿಗೆ ಹೆಸರು ಬೇಳೆನ ಸೇರಿಸ್ಕೊಂಡು ನೀಟಾಗಿ ನೀರನ್ನು ಎಲ್ಲವನ್ನು ಕೂಡ ಶೋಧಿಸ್ಕೊಂಡು ತಗೊಳ್ಳಿ. ಲಾಸ್ಟಲ್ಲಿ ನಿಮ್ಗೆ ಈ ರೀತಿ ನೀರು ಕೂಡ ಒಂದು ಸ್ವಲ್ಪ ಉಳಿಯುತ್ತೆ. ಈ ರೀತಿ ನೀಟಾಗಿ ನೀರನ್ನು ಶೋಧಿಸ್ಕೊಂಡು ನೀವು ತಗೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಈ ರೀತಿ ತಗೊಳ್ಳಿ. ಶೋಧಿಸ್ಕೊಂಡು ನೀಟಾಗಿ ಎಲ್ಲ ಒಂದು ಹೆಸರು ಬೇಳೆನ ಹಾಕೋಬೇಕಾಗುತ್ತೆ. ಈಗ ಹೆಸರು ಬೇಳೆನ ಎಲ್ಲವನ್ನು ಕೂಡ ಹಾಕೊಂಡ ನಂತರ ನೀವು ಇಲ್ಲಿ ಏನೊಂದು 4 ಮೆಣಸಿಕಾಯಿನ ತಗೊಂಡಿದ್ವಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಇದೊಂದು ರುಬ್ಬೋದಕ್ಕೆ ಮೆಣಸಿಕಾಯನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ನಂತರ ಶುಂಠಿ ತಗೊಂಡಿದ್ವಲ್ಲ, ಶುಂಠಿನೂ ಕೂಡ ಸೇರಿಸ್ಕೊತಾ ಇದ್ದೀವಿ. ಇದನ್ನು ನೀವು ಈಗ ನೀರನ್ನು ಸೇರಿಸ್ತೇನೆ, ಇದು ನೆಂದಿರುವಂಥ ನೀರಿನಲ್ಲೇ ರುಬ್ಕೋಬೇಕು. ಈಗ ನಾವು ಯಾವುದೇ ಥರ ನೀರನ್ನು ಸೇರಿಸಿಲ್ಲ. ಈಗ ರುಬ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೀಟಾಗಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನೀಟಾಗಿ ರುಬ್ಬಿದ್ದೀವಿ. ಯಾವುದೇ ಒಂದು ನೀರನ್ನು ಸೇರಿಸಿಲ್ಲ. ನೋಡ್ತಾ ಇರ್ಬೋದು, ಯಾವುದೇ ನೀರು ಸೇರಿಸ್ದೆ ನೀಟಾಗಿ ರುಬ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಾ, ಈ ಥರ ನೀಟಾಗಿ ರುಬ್ಕೋಬೇಕಾಗುತ್ತೆ ವಡೆ ಹಿಟ್ಟಿನ. ಅದಕ್ಕೆ ಯಾವುದೇ ನೀರು ಸೇರ್ಸೋಕೆ ಹೋಗಬೇಡಿ, ತೆಳ್ಳೆ ಆಗಿಬಿಡುತ್ತೆ ಆಮೇಲೆ. ಆದ್ದರಿಂದ ನಾವು ಯಾವುದೇ ನೀರು ಸೇರಿಸ್ದೆ ಈಗ ರುಬ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಾ, ಈಗ ಇದನ್ನು ಒಂದು ಬೇಸನ್ಗೆ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ. ನೋಡ್ತಾ ಇರ್ಬೋದು, ಈಗ ನಾವು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಈಗ ಎಲ್ಲವನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಹಾಕೋಣ. ನಂತರ ಫ್ರೆಂಡ್ಸ್, ಈಗ ಒಂದು ಕುಟ್ಟಾಣಿನ ತಗೊಂಡು ಈ ಒಂದು 2 ಮೆಣಸಿಕಾಯಿ ಹಾಗೆ ಒಂದು ಸ್ವಲ್ಪ ಧನಿಯಾ ಇತ್ತಲ್ಲ, ಅದೆರಡನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ. ಈಗ ಮೆಣಸಿಕಾಯಿನ ಹಾಕೋಣ. ಮೆಣಸಿಕಾಯಿನ ಹಾಕ್ಕೊಂಡು ನಂತರ ಧನಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ತಗೊಂಡಿರುವಂಥ ಧನಿಯನ್ನು ಕೂಡ ಸೇರಿಸ್ಕೊಳ್ಳಿ. ಧನಿಯಾನ ಸೇರಿಸ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಳಿ ಕುಟ್ಟಾಣಿಲಿ. ನೀವು ಕುಟ್ಟಾಣಿಲಿ ಪುಡಿ ಮಾಡಿಕೊಂಡ್ರೆ ಅದು ನೀಟಾಗಿ ಚಿಕ್ಕದಾಗಿ ಪುಡಿ ಆಗುತ್ತೆ. ಆಗ ಅದು ಬಾಯಿಗೆ ಸಿಗ್ತಾ ಇರುತ್ತೆ, ಆಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನೀಟಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಇಷ್ಟನ್ನ ಕುಟ್ಕೊಂಡಿದ್ದೀವಿ. ಇದಿಷ್ಟು ಕುಟ್ಕೊಂಡ್ರೆ ಸಾಕಾಗುತ್ತೆ, ಒಂಚೂರು ಪುಡಿ ಆದರೆ ಸಾಕೋದು. ಈಗ ಇದನ್ನ ಈ ಒಂದು ಕುಟ್ಟಿರೋದನ್ನ ಇದಕ್ಕೆ ಸೇರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನೀಟಾಗಿ ಎಲ್ಲವನ್ನು ಕೂಡ ಸೇರಿಸ್ಕೊಳ್ಳೋಣ. ಈ ಒಂದು ಹಿಟ್ಟಿಗೆ ಏನೊಂದು ನಮ್ಮ ಒಂದು ಬ್ಯಾಟರ್ ರೆಡಿ ಆಗಿದೆ, ವಡೆ ವಿಕ್ಟೋರಿಯಾ ವಡೆ ಬ್ಯಾಟರು. ಅದಕ್ಕೆ ನಾನೀಗ ಇದನ್ನು ಸೇರಿಸ್ತಾ ಇದ್ದೀನಿ. ಧನಿಯಾ ಮತ್ತು ಮೆಣಸಿನ್ಕಾಯಿನ ಪುಡಿ ಮಾಡಿರೋದನ್ನ ನೋಡಿ, ನೀಟಾಗಿ ಹಿಂಗೆ ಪುಡಿ ಮಾಡಿರೋದನ್ನ ಸೇರಿಸ್ತಾ ಇದ್ದೀನಿ.
ಹಿಂಗೆ ಸೇರಿಸಿದ ನಂತರ ಈಗ ಇದಕ್ಕೇನೆ ಏನೊಂದು ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪಿತ್ತು, ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಜೀರಿಗೆನ ತೊಗೊಂಡಿರೋದನ್ನ ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ. ಜೊತೆಗೆ ಅಜ್ವಾನನ್ನು ಕೂಡ ಸೇರಿಸ್ಕೋತೀನಿ ಫ್ರೆಂಡ್ಸ್. ಜೀರಿಗೆ ಮತ್ತು ಅಜ್ವಾನ ಎರಡನ್ನು ಕೂಡ, ಈ ಅಜ್ವಾನನ ನೀವು ಬೇಕಾದರೆ ಕೈಯಲ್ಲಿ ಒಂದು ಸ್ವಲ್ಪ ಈ ರೀತಿ ತಿಕ್ಕಿ ಕೂಡ ಹಾಕೋಬೋದು. ತಿಕ್ಕಿ ಹಾಕ್ಕೊಂಡ್ರೂ ಕೂಡ ಅದರ ಒಂದು ಫ್ಲೇವರು ನೀಟಾಗಿ ಬಿಡುತ್ತೆ. ಆದ್ದರಿಂದ ಹಿಂಗೆ ಉಜ್ಜಿಬಿಟ್ಟು ಹಾಕೋಬೋದು, ಇಲ್ಲ ಅಂದರೂ ನಡೆಯುತ್ತೆ. ಹಂಗೆ ಹಾಕಿದ್ರು ಅದರ ಘಮ ಬಿಡುತ್ತೆ. ಇದಿಷ್ಟು ಜೊತೆಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ರುಚಿಗೆ ನೋಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀವೆಷ್ಟು ಮಾಡ್ತಿದ್ದೀರಾ ಅದಕ್ಕೆ ಸೇರಿಸಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಾವು ಮುಂಚೆನೇ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀವಿ. ಈಗ ಅದರಲ್ಲಿ ಒಂದು ಸೌಟ್ ಆಗೋಷ್ಟು ಬಿಸಿ ಎಣ್ಣೆನ ತಗೊಂಡು ಏನೊಂದು ನಾವು ಹಿಟ್ಟನ್ನು ಕಲಸಿದ್ವಿ, ರೆಡಿ ಮಾಡಿದ್ದೀವಿ, ಅದಕ್ಕೆ ನೀಟಾಗಿ ಹಿಟ್ಟಿಗೆ ಬಿಸಿ ಎಣ್ಣೆನ ಹಾಕೋಬೇಕಾಗುತ್ತೆ. ಇಲ್ಲಿ ನಾವು ಬಿಸಿ ಎಣ್ಣೆನ ಸೇರಿಸ್ಕೊತಾ ಇದ್ದೀವಿ. ಬಿಸಿ ಎಣ್ಣೆನ ಹುಷಾರಾಗಿ ಹಾಕೋಬೇಕು, ಯಾಕಂದರೆ ಗೊತ್ತು ನಿಮಗೂ ಕೂಡ ಕೈಗೆಲ್ಲ ಆಗ್ಬಿಡುತ್ತೆ ಅಂತ. ಈಗ ಇದು ಬಿಸಿ ಎಣ್ಣೆನ ಹಾಕ್ಕೊಂಡಿದ್ದೀವಿ. ಈಗ ಬಿಸಿ ಎಣ್ಣೆ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಮಿಕ್ಸನ್ನು ಮಾಡ್ಕೊತಾ ಇದ್ದೀವಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸನ್ನು ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿದಷ್ಟು ನೀಟಾಗಿ ನಮ್ಮ ಒಂದು ವಿಕ್ಟೋರಿಯಾ ವಡೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಹೌದು, ಇಷ್ಟೊಂದು ಜನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ದಿನ ಒಂದೊಂದು ಹೊಸ ರೆಸಿಪೀಸ್ಗಳನ್ನ ನಮ್ಮೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ದಯವಿಟ್ಟು ನೋಡಿ. ನಿಮ್ಗೇನಾದ್ರು ರೆಸಿಪೀಸ್ಗಳು ಯಾವ್ದಾರು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ನಾವು ಖಂಡಿತವಾಗ್ಲೂ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಈಗ ನೋಡಿ ಇದಿಷ್ಟು ರೆಡಿ ಆಗಿದೆ. ಈಗ ನಂತರ ಈ ಒಂದು ವಡೆನ ಬಿಡುವಂಥ ಪ್ರಕ್ರಿಯೆ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಒಂದು ವಿಕ್ಟೋರಿಯಾ ವಡೆಯಲ್ಲಿ. ಅದೇನು ಅಂತ ಈಗ ನಾವು ನಿಮಗೆ ತಿಳಿಸ್ತೀವಿ ಫ್ರೆಂಡ್ಸ್, ಬನ್ನಿ. ನಂತರ ಫ್ರೆಂಡ್ಸ್, ಈಗ ಈ ರೀತಿ ಒಂದು ಬೌಲ್ ಬೇಕಾಗುತ್ತೆ. ಇದು ಪ್ಲಾಸ್ಟಿಕ್ ಬೌಲನ್ನು ನಾವಿಲ್ಲಿ ತಗೊಂಡಿದ್ದೀವಿ. ನೀವು ಇದರಲ್ಲಿ ಮಾಮೂಲಿ ಸಿಲ್ವರ್ ಬೌಲು, ಮಾಮೂಲಿ ಸ್ಟೀಲ್ ಬೌಲು ಇರುತ್ತಲ್ಲ, ಈ ರೀತಿ ಬೌಲು ಒಂದು ಸ್ವಲ್ಪ ಅಗಲವಾಗಿರಬೇಕು. ಆ ರೀತಿ ಒಂದು ಬೌಲನ್ನು ತಗೊಳ್ಳಿ. ಪ್ಲಾಸ್ಟಿಕ್ ಆದರೂ ಸರಿ, ಸ್ಟೀಲ್ ಆದರೂ ಸರಿ, ಯಾವುದಾದ್ರೂ ಸರಿ, ಈ ರೀತಿ ಒಂದು ಬೌಲ್ ಬೇಕಾಗುತ್ತೆ. ನಂತರ ಒಂದು ಕರ್ಚಿಪ್ ಬೇಕಾಗುತ್ತೆ. ಇಲ್ಲಿ ನಾವು ಒಂದು ಕರ್ಚಿಪ್ಪನ್ನು ತಗೊಂಡಿದ್ದೀವಿ. ಈಗ ಈ ಒಂದು ಕರ್ಚಿಪ್ಪನ್ನು ಒಂದು ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನೀಗ ಒದ್ದೆ ಮಾಡ್ಕೊತಿದ್ದೀನಿ ನೀರಿಗೆ ಹಾಕಿ. ನೀಟಾಗಿ ಈ ರೀತಿ ಒದ್ದೆ ಮಾಡಿ ಈ ಒಂದು ನೀರೆಲ್ಲವನ್ನು ಕೂಡ ಹಿಂಗೆ ಹಿಂಡ್ಬಿಟ್ಟು ಸುಮ್ಮನೆ ಕರ್ಚಿಪ್ ಮಾತ್ರ ಒದ್ದೆ ಆಗಿರಬೇಕು, ನೀರು ಮಾತ್ರ ಇರಬಾರ್ದು. ಈ ಒಂದು ಕರ್ಚಿಪ್ ಈ ರೀತಿ ಆಗುತ್ತೆ. ನಂತರ ಈ ಒಂದು ಬೌಲ್ ಇದೆಯಲ್ಲ, ಈ ಬೌಲ್ಗೆ ನೋಡಿ, ಈಗ ನಾನು ನೀಟಾಗಿ ತೋರಿಸ್ತೀನಿ. ಈ ಒಂದು ಕರ್ಚಿಪ್ಪನ್ನು ಈ ರೀತಿ ಮಾಡಿ, ನೋಡಿ ಗೊತ್ತಾಗ್ತಿದೆ ಅನ್ಕೋತೀನಿ. ಈ ರೀತಿ ಕವರ್ ಮಾಡಿದಾಗ ಮೇಲೆ ನಿಮಗೆ ಈ ರೀತಿ ಕಾಣಿಸ್ತಾ ಇದೆಯಾ, ಗೊತ್ತಾಗ್ತಿದ್ಯಾ? ಇದನ್ನ ಪೂರ್ತಿ ಕೆಳಗಡೆನ ಈ ರೀತಿ ಈ ಪೋರ್ಷನ್ ಅಲ್ಲಿ ನೀಟಾಗಿ ಲಾಕ್ ಮಾಡಿ ಮಾಮೂಲಿ ಈ ರೀತಿ ತಿರುವಿದ್ರೆ ನಿಮಗೆ ಈ ರೀತಿ ಈ ಒಂದು ಮದುವೆ ಮನೆಗಳೆಲ್ಲ ಒಂದು ಲೈಟನ್ನು ಇಟ್ಟಿರ್ತಾರಲ್ಲ, ಲೈಟ್ಗೆ ಈ ರೀತಿ ಕಟ್ಟಿರ್ತಾರಲ್ಲ, ಈ ರೀತಿ ಆಗಬೇಕಿದು. ಪೂರ್ತಿ ಟೈಟ್ ಮಾಡಿದಷ್ಟು ಇಲ್ಲಿ ಮಧ್ಯದಲ್ಲಿ ಒಂಥರ ಇದು ಬರುತ್ತೆ, ನಿಮಗೆ ಒಂದು ಹಿಡಿತ ಸಿಗುತ್ತೆ. ಹಿಂಗೆ ನೀವು ಈ ರೀತಿ ಫುಲ್ ಟೈಟ್ ಮಾಡ್ಕೊಳ್ಳಿ. ಫುಲ್ ಟೈಟ್ ಮಾಡಿದ್ರೆ ನಿಮಗೆ ಒಂಥರ ಈ ಪರ್ದೆನ ಕಟ್ಟಿರ್ತಾರೆ ನೋಡಿ, ಈ ಒಂದು ಇದಕ್ಕೆ ಏನಪ್ಪ, ಈ ಮದುವೆ ಮನೆಗಳಲ್ಲಿ ಲೈಟನ್ನು ಬಿಡ್ತಾರೆ ನೋಡಿ, ಫ್ಲ್ಯಾಶ್ ಲೈಟು, ಅದಕ್ಕೆ ಒಂದು ಇದನ್ನು ಕಟ್ಟಿರ್ತಾರಲ್ಲ, ಆ ರೀತಿ ಮಾಡ್ಕೋಬೇಕು. ಇಲ್ಲಿ ನಾವು ಈ ಭಾಗದಲ್ಲಿ ವಡೆ ಹಿಟ್ಟನ್ನು ತಟ್ಟಿ ಹಾಕುವಂಥದ್ದು ಪ್ರಕ್ರಿಯೆ, ಅದನ್ನು ತೋರಿಸ್ತೀನಿ. ಈಗ ನೋಡಿದ್ರಲ್ಲ, ಇದು ಗೊತ್ತಾಯ್ತು ಅನ್ಕೊಟ್ಟಿದ್ದೀನಿ. ಇದು ಮೇನ್ ಟಿಪ್ಪು. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನೀಗ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕಾಗುತ್ತೆ. ಇಲ್ಲಿ ಎಣ್ಣೆನ ಹಾಕೋತಾ ಇದ್ದೀವಿ, ನೋಡ್ತಾ ಇರ್ಬೋದು. ಈ ರೀತಿ ಎಣ್ಣೆನ ಹಾಕ್ಕೊಂಡು ನೀವೇನು ಮಾಡಬೇಕಪ್ಪ ಅಂದರೆ, ಒಂದು ಸ್ವಲ್ಪ ಹಿಟ್ಟನ್ನು ಕೈಗೆ ನೀರನ್ನು ಹಚ್ಕೊಂಡು ಹಿಟ್ಟನ್ನು ಎತ್ಕೊಂಡು ಮಾಮೂಲಿ ವಡೆ ತಟ್ಟೋ ರೀತಿಲಿ ತಟ್ಕೋಬೇಕಾಗುತ್ತೆ. ನೀಟಾಗಿ ವಡೆ ತಟ್ಕೋತಿರಲ್ಲ, ಆ ಶೇಪಲ್ಲೇ ತಟ್ಕೊಳ್ಳಿ, ಬರುತ್ತೆ. ಈ ಒಂದು ಏನೊಂದು ಕರ್ಚಿಪ್ ಇದೆ ಅದನ್ನು ಹಿಂದೆಯಿಂದ ಟೈಟ್ ಮಾಡಿ ಇಟ್ಕೊಳ್ಳಿ, ಆಗ ಒಂದು ಬಿಗಿ ಸಿಗುತ್ತೆ ನಿಮಗೆ. ನೋಡ್ತಾ ಇರ್ಬೋದು, ಈ ರೀತಿ ನಿಮಗೆ ಬರುತ್ತೆ. ಇದನ್ನು ನೀವು ಜಸ್ಟ್ ಕೈಯಿಂದ ನೀಟಾಗಿ ಬಿಡಿಸ್ಕೊಳ್ಳಿ, ನಿಧಾನಕ್ಕೆ ಬಿಡಿಸ್ಕೊಳ್ಳಿ. ಈ ರೀತಿ ನಿಧಾನಕ್ಕೆ ಬಿಡಿಸ್ಕೊಂಡು ವಡೆ ರೀತಿ ಮಾಡಿಕೊಂಡು ನೀವು ಹಾಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಈಗ ಈ ರೀತಿ ಹಾಕ್ಕೊಂಡಿದ್ದೀವಿ. ಇದೇ ರೀತಿ ಇನ್ನೊಂದನ್ನು ಕೂಡ ಹಾಕೊಳ್ಳೋಣ.
ಪುನಃ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆನ ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನು ಈ ರೀತಿ ತಟ್ಕೊಳ್ಳಿ. ವಡೆ ಹಿಟ್ಟಿನ ಥರ ತಟ್ಕೊಂಡು ನೀಟಾಗಿ ಬಿಡಿಸ್ಕೋಬೇಕು ನಿಧಾನಕ್ಕೆ. ಅದು ನಾವು ಒಂದು ಸ್ವಲ್ಪ ಅದು ಕೈಗೆ ಬರೋದಿಲ್ಲ, ನೀಟಾಗಿ ಇದು ಮಾಡ್ಕೋಬೇಕು. ನೋಡಿ ಈ ರೀತಿ ಬಿಟ್ಕೋಬೇಕಾಗುತ್ತೆ. ಈಗ ಇನ್ನೊಂದನ್ನು ನೋಡ್ಕೊಳ್ಳಿ, ಅದೇ ರೀತಿ ಚಿಕ್ಕದಾಗಬೇಕಾದ್ರೂ ಮಾಡ್ಕೋಬೋದು ನೀವು. ಇನ್ ಕೇಸ್ ಏನಾದರೂ ನಿಮಗೆ ಹಿಟ್ಟು ಏನಾದರೂ ತೆಳ್ಳೆ ಆಗಿದೆ ಅಂತ ಆದರೆ ಅದಕ್ಕೂ ಕೂಡ ನೆಕ್ಸ್ಟು ನಾನು ನಿಮಗೆ ಏನು ಮಾಡಬೇಕು ಅಂತ ಒಂದು ಟಿಪ್ಸನ್ನು ಕೂಡ ಕೊಡ್ತೀವಿ. ಏನಿಲ್ಲ, ಜಸ್ಟ್ ಈಗ ಹಿಟ್ಟೇನಾದ್ರು ತುಂಬ ತೆಳ್ಳೆ ಆಗೋಯ್ತು ಅಂತಂದರೆ ನೀವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸು ಕೂಡ ನೀವು ಮಾಡ್ಕೋಬೋದು. ಈಗ ನಾವು ಬೇಕಾದರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ತೋರಿಸ್ತೀವಿ. ಇರ್ಬೋದು ಫ್ರೆಂಡ್ಸ್, ನಿಮಗೆ ಈ ರೀತಿ ಬೇಯ್ತಾ ಇದೆ. ಅದು ಒಂದು ಸ್ವಲ್ಪ ಬೇಯಬೇಕು, ನೀಟಾಗಿ ಬೇಯುತ್ತೆ. ಅದೆಲ್ಲ ಕೂಡ ನೋಡಿ ಉಬ್ಬುತ್ತೆ. ಈ ರೀತಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಇದೇ ರೀತಿ ಉಬ್ಬಿದ ನಂತರ ಗೋಲ್ಡನ್ ಕಲರ್ಗೆ ಬರುತ್ತೆ. ಗೋಲ್ಡನ್ ಕಲರ್ ಬರೋ ಗಂಟ ನ್ಯೂಟಲ್ಲೇ ಅಥವಾ ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ನ್ಯೂಟಲ್ಲೇ ಬೇಯಿಸ್ಕೋತೀವಿ ನೀಟಾಗಿ. ಈಗ ಮೊದಲೇ ಮಾಡಿರುವಂಥದ್ದನ್ನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಈಗ ಇದು ಕೂಡ ಇದೇ ರೀತಿ ಬೇಯಿಸ್ಕೊಳ್ಳೋಣ. ಇದನ್ನು ಕೂಡ ಗೋಲ್ಡನ್ ಕಲರ್ ಬರೋ ಗಂಟ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈ ರೀತಿ ಗೋಲ್ಡನ್ ಕಲರ್ಗೆ ಬಂದರೆ ಸಾಕು. ಈ ರೀತಿ ಗೋಲ್ಡನ್ ಕಲರ್ಗೆ ಬಂದ ನಂತರ ಈ ರೀತಿ ಎತ್ಕೊಳ್ಳೋಣ ನೀಟಾಗಿ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀಟಾಗಿ ಉಬ್ಬುತ್ತೆ ಕೂಡ ಇದು. ನಾನು ನಿಮಗೆ ಟೇಸ್ಟ್ ಮಾಡುವಂಥ ಟೈಮಲ್ಲಿ ತೋರಿಸ್ತೀನಿ ಎಲ್ಲ. ಒಂದು ನೀಟಾಗಿ ಫ್ರೈ ಮಾಡಿದ ನಂತರ ಈಗ ಇದನ್ನು ಕೂಡ ಎತ್ತಿಟ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು ಉಬ್ಬಿ ಬಂದಿದೆ ಈ ಒಂದು ವಿಕ್ಟೋರಿಯಾ ವಡೆ ನೋಡ್ಬೋದು. ಈಗ ನಾನು ಎರಡನೇ ಟಿಪ್ಸನ್ನು ಹೇಳೋಕೆ ಹೋಗ್ತಾ ಇದ್ದೀನಿ. ಈಗ ಎರಡನೇ ಟಿಪ್ಸ್ ಏನಪ್ಪ ಅಂದರೆ, ಈಗ ನೀವು ಹಿಟ್ಟು ಏನಾಗುತ್ತಪ್ಪ ಅಂದರೆ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಒಂದು ಹೆಸರು ಬೇಳೆಗಳು ಒಂದೊಂದು ಹೆಸರು ಬೇಳೆ ಒಂದೊಂದು ಲೋ ಕ್ವಾಲಿಟಿ ಹೆಸರು ಬೇಳೆ ಏನಾಗುತ್ತೆ ಅಂದರೆ ಬೇಗ ನೆನೆಯೋದಿಲ್ಲ, ಒಂದೊಂದು ಬೇಗ ನೆಂದು ಬಿಡ್ತವೆ. ಆದ್ರಿಂದ ಗೊತ್ತಾಗೋದಿಲ್ಲ ಯಾವ ಹೆಸರು ಬೇಳೆ ಬೇಗ ನೆಂದು ನೀರು ಕುಡಿದ್ಬಿಡುತ್ತೆ. ನೀರು ಕುಡಿದ್ಬಿಟ್ರೆ ಏನಾಗುತ್ತೆ, ತುಂಬ ಹಿಟ್ಟು ತೆಳ್ಳೆ ಆಗಿಬಿಡುತ್ತೆ. ಈ ಒಂದು ಸಮಸ್ಯೆ ತುಂಬ ಸತಿ ಆಗುತ್ತೆ ಈ ಒಂದು ವಡೆ ಮಾಡಿದಾಗ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ, ಇನ್ ಕೇಸು ಏನಾದರೂ ಹಿಟ್ಟು ತೆಳ್ಳೆ ಆಗೋದ್ರೆ ಹೆದರ್ಕೋಬೇಡಿ, ಒಂಚೂರು ಅಕ್ಕಿ ಹಿಟ್ಟು ಸೇರಿಸಿ. ಜಾಸ್ತಿ ಏನು ಸೇರಿಸ್ಬೇಡಿ. ಈಗ ನೋಡಿ ಒಂಚೂರು ಅಕ್ಕಿ ಹಿಟ್ಟನ್ನು ನಾವು ಕೂಡ ನಿಮಗೆ ತೋರ್ಸೋಕ್ಕೋಸ್ಕರ ಹಾಕ್ತಾ ಇದ್ದೀವಿ. ಇಷ್ಟನ್ನು ಒಂಚೂರು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಅದು ಏನೊಂಚೂರು ತೆಳ್ಳೆ ಆಗಿತ್ತು ಅದು ಸರಿಯಾಗಿ ಒಂದು ವಡೆ ಹಿಟ್ಟಿನ ಅದಕ್ಕೆ ಬರುತ್ತೆ. ನೀವೇನು ತಲೆ ಕೆಡಿಸ್ಕೊಬಿಡಿ. ಅಕ್ಕಿ ಹಿಟ್ಟು ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಈ ರೀತಿ ನೀವು ಸರಿ ಮಾಡ್ಕೋಬೋದು. ಹಿಟ್ಟನ್ನು ನೋಡಿ ಈ ರೀತಿ ಮಾಡಿಕೊಂಡು ನೀವು ವಡೆನ ಮಾಡ್ಕೋಬೋದಾಗುತ್ತೆ. ಈಗ ನಾವು ತೋರಿಸ್ದಾಗೆ ಈಗ ಮಿಕ್ಸ್ ಮಾಡಿಕೊಂಡು ಇದರಲ್ಲೂ ಕೂಡ ಒಂದನ್ನು ಬಿಟ್ಟು ತೋರಿಸ್ತೀವಿ ನಾವು ಹೆಂಗೆ ಬರುತ್ತೆ ಅಂತ ವಡೆ ಫ್ರೈ ಮಾಡಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದಕ್ಕೂ ಕೂಡ ಸೇಮ್ ಅದೇ ಪ್ರೊಸೀಜರು. ಎಣ್ಣೆನ ಹಾಕೊಳ್ಳಿ ಒಂದು ಸ್ವಲ್ಪ ನೀಟಾಗಿ. ಬಟ್ಟೆ ಅವಾಗವಾಗ ಲೂಸ್ ಆಗಿಬಿಡುತ್ತೆ ಇದನ್ನು ಟೈಟ್ ಮಾಡ್ಕೊತಾ ಇರಬೇಕು ಹಿಂದೆಗಡೆ ನೀವಂತೂ ಬಿಡುವಂಥ ಟೈಮಲ್ಲಿ. ಈಗ ಹಿಟ್ಟು ಹಾಕಿದ್ದೀವಿ, ಅಕ್ಕಿ ಹಿಟ್ಟನ್ನು ಹಾಕಿದ ನಂತರನೂ ಒಂದು ಸ್ವಲ್ಪ ನಿಮಗೆ ಗಟ್ಟಿಯಾಗಿ ಬರುತ್ತೆ. ತಟ್ಟೋದಕ್ಕೆ ಈಸಿ ಆಗುತ್ತೆ. ಇನ್ ಕೇಸ್ ನಿಮಗೆ ತಟ್ಟೋದಕ್ಕೆ ಆಗ್ತಿಲ್ಲ, ತುಂಬ ತೆಳ್ಳೆ ಆಗೋಯ್ತು ಅನ್ನೋಂಥ ಸಂದರ್ಭದಲ್ಲಿ ಆಗ ಒಂದು ಸ್ವಲ್ಪ ಅದು ಹಿಟ್ಟು ಹಾಕಿದಾಗ ಗಟ್ಟಿ ಆಗುತ್ತೆ ಹಿಟ್ಟು. ಆಗ ಒಂದು ಸ್ವಲ್ಪ ತಟ್ಟೋದಕ್ಕೆ ಈಸಿ ಆಗುತ್ತೆ, ಎತ್ತಿ ಬಿಡೋದಕ್ಕೆ. ಮೊದಲು ಮಾಡಿದಾಗ ನೀವು ಒಂದೆರಡು ಸತಿ ಮಾಡಿದಾಗ ಅದು ಈಸಿ ಆಗಿಬಿಡುತ್ತೆ ಪೂರ್ತಿ. ನೋಡಿ ಈಗ ನೀಟಾಗಿ ಬಂತು. ಆವಾಗಲೂ ಬರುತ್ತೆ, ಬಟ್ ಒಂದೊಂದು ಹೆಸರು ಬೇಳೆ ನೆನೆಯೋದಿಲ್ಲ, ಆದ್ದರಿಂದ ಬೇಗ ನೆಂದೋಗುತ್ತೆ, ಇಲ್ಲ ಜಾಸ್ತಿ ನೆನೆಯೋದಿಲ್ಲ, ಆ ರೀತಿ ಆಗ್ತಾ ಇರುತ್ತೆ. ನೋಡಿ ಇನ್ನೊಂದನ್ನು ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಇದೇ ರೀತಿ ನೀಟಾಗಿ ವಡೆನ ಸೈಡಿಂದ ಬಿಟ್ಕೊಳ್ಳಿ ಎಣ್ಣೆಗೆ. ಇದನ್ನು ಕೂಡ ಇನ್ನೇನು ಫ್ರೈ ಮಾಡ್ಕೊಂಡಿದ್ದೀವಿ ಇದೇ ರೀತಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಇರ್ಬೋದು ಫ್ರೆಂಡ್ಸ್. ಈಗ ಇದನ್ನು ಕೂಡ ಫ್ರೈ ಮಾಡಿ ಈ ರೀತಿ ಗೋಲ್ಡನ್ ಕಲರ್ಗೆ ಎತ್ಕೊಂಡಿದ್ದೀವಿ. ಇನ್ನು ಬೇರೆದನ್ನು ಕೂಡ ಹಾಕಿದ್ದೀವಿ, ಇನ್ನೊಂದೆರಡು ಮೂರನ್ನು. ಎಲ್ಲನೂ ಕೂಡ ಅದೇ ರೀತಿ ಫ್ರೈ ಮಾಡ್ಕೊತಿದ್ದೀವಿ. ನೋಡ್ತಾ ಇರ್ಬೋದು ಇದು ಕೂಡ ಅಕ್ಕಿ ಹಿಟ್ಟು ಹಾಕಿ ರೆಡಿ ಮಾಡಿ ಒಂದು ಸ್ವಲ್ಪ ತೆಳ್ಳೆ ಆದಂಥ ಸಂದರ್ಭದಲ್ಲಿ ಹೆಂಗೆ ಮಾಡೋದು ಅಂತಲೂ ಕೂಡ ತೋರಿಸಿದ್ದೀವಿ. ಈ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಉಬ್ತಾ ಇರುತ್ತೆ. ಅದು ಉಬ್ಬಿದ ನಂತರ ನೀವು ತಿರ್ವಾಕೋಬೇಕು. ಅದೇ ರೀತಿ ಎಲ್ಲವನ್ನು ಕೂಡ ಈಗ ಮಾಡ್ಕೋತೀವಿ. ನೋಡ್ತಾ ಇರ್ಬೋದು ಅದೇ ರೀತಿ ಈ ರೀತಿನೇ ಒಂದೊಂದೇ ತಟ್ಕೊಂಡು ನೀಟಾಗಿ ಈಗ ಅದನ್ನು ಎಣ್ಣೆಗೆ ಬಿಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್, ಈಗ ಇದಿಷ್ಟನ್ನು ಬೇಯಿಸಿ ಇಟ್ಕೊಂಡಿದ್ದೀವಿ. ಈಗ ಇದನ್ನು ಸರ್ವನ್ನ ಮಾಡ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು ಒಂದು ತಟ್ಟೆಗೆ ಇದೆಲ್ಲವನ್ನು ಕೂಡ ಸರ್ವನ್ನ ಮಾಡ್ಕೋತಾ ಇದ್ದೀವಿ.
ಸಂಜೆ ಹೊತ್ತಿಗಂತೂ ಟೀ ಜೊತೆಗೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾಕಂದರೆ ಇಲ್ಲಿ ನಾವು ಯಾವುದೇ ರೀತಿ ಕಲರ್ ವಸ್ತು ಅಥವಾ ಏನನ್ನೂ ಬಳಸಿಲ್ಲ, ಮನೇಲೇ ಸಿಗುವಂಥ ಐಟಮನ್ನು ಹಾಕಿ ಈ ಒಂದು ಹೆಸರುಬೇಳೆ ವಡೆ ಅಂತಲೂ ಕರಿಬೋದು ಕನ್ನಡದಲ್ಲಿ. ಬಟ್ ಇಂಗ್ಲೀಷಲ್ಲಿ ವಿಕ್ಟೋರಿಯಾ ವಡೆ ಅಂತ ಫೇಮಸ್ ಆಗಿದೆ ಈ ಒಂದು ವಡೆ. ನಿಮಗೆ ಗೊತ್ತಿಲ್ವೋ ಗೊತ್ತಿಲ್ಲ, ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ. ಈಗ ಒಂದು ಮುರಿದನ್ನು ಕೂಡ ತೋರಿಸ್ತೀವಿ ನಂತರ ನೋಡಿ. ಈಗಂತೂ ತೋರಿಸ್ಬಿಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪರ್ಫೆಕ್ಟಾಗಿ ಸಂಜೆ ಹೊತ್ಕಂತೂ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ವಡೆ. ಈಗ ಇದನ್ನು ಹೇಗಿತ್ತು ಅಂತ ನಮ್ಮ ಅಮ್ಮಂಗೆ ಕೊಟ್ಟು ಸರ್ವನ್ನ ಮಾಡಿ ಟೇಸ್ಟನ್ನು ಕೇಳಿ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಮ್ಮ, ಈಗ ನೀನು ಕೂಡ ಹೆಲ್ಪ್ ಮಾಡಿದೆ. ಈಗ ಈ ಒಂದು ವಿಕ್ಟೋರಿಯಾ ವಡೆ ಸ್ಪೆಷಲ್ ವಡೆ ಏನ್ರಲ್ಲಿ ಮಾಡಿದೆ ಹೇಳು? ನಿನ್ ಪ್ರಕಾರ ಆದ್ರೆ ಏನ್ ವಡೆ ಅಂತ ಇದನ್ನ? ನನ್ನ ಪ್ರಕಾರ ಆದ್ರೆ ಹೆಸರುಬೇಳೆ ವಡೆ ನಿಮ್ ಪ್ರಕಾರ. ಯಾಕಂದ್ರೆ ಹೆಸರುಬೇಳೆ ಯಾಕೆ ಮಾಡಿದೀವಿ ಅಂತ ನೋಡಿದವರು ನೀವು ಕೂಡ ಅನ್ಕೊಂಡಿದ್ದೀರಾ ಹೆಸರುಬೇಳೆ ವಡೆ ಅಂತ. ನೀವ್ ಏನಾರ ಅನ್ಕೊಳ್ಳಿ, ನಾನು ಇದನ್ನ ವಿಕ್ಟೋರಿಯಾ ವಡೆ ಅಂತ ನನಗ್ ಗೊತ್ತಾಗಿದ್ದು. ನಾನು ಕೂಡ ಕನ್ನಡದಲ್ಲಿ ಅಥವಾ ಈ ಮಾಡೋ ಒಂದು ಪ್ರೊಸೀಜರ್ ನೋಡಿದ್ರೆ ಹೆಸರುಬೇಳೆ ಹಾಕೋ ವಡೆ ಅಂತ ಅನ್ನಿಸ್ತದೆ. ಇರ್ಲಿ, ಏನೋ ಒಂದು ಹೆಸರು ಯಾವ್ದಾದ್ರೇನೋ ತಿನ್ನೋಕೆ. ಈಗ ನಮ್ಮಮ್ಮ ತಿಂದು ಹೇಳ್ತಾರೆ. ಮೊದ್ಲು ಮುರಿದು ತೋರಿಸಿ ಅಮ್ಮ ಹೇಗಿದೆ ಅಂತ. ಇಲ್ಲಿ ಇವ್ರಿಗೆ ತೋರಿಸಿ, ವ್ಯೂವರ್ಸ್ಗೆ ನೋಡ್ತಾ ಇರ್ಬೋದು, ತೋರಿಸ್ತಾರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡಿ ಅಮ್ಮ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ, ಡಿಫ್ರೆಂಟ್ ಆಗಿ ಟೇಸ್ಟ್ ಬಂದಿದೆ ಅಂತ. ನಾನು ಕೂಡ ಟೇಸ್ಟ್ ಮಾಡ್ಬಿಡ್ತೀನಿ. ಸೂಪರ್. ತುಂಬ ಚೆನ್ನಾಗಿ ಬಂದಿದೆ. ಆ ಒಂದು ಹೆಸರು ಬೇಳೆ ಫ್ಲೇವರು, ಹಾಗೆ ಒಂದು ಆ ಧನಿಯಾ, ಮೆಣಸಿಕಾಯಿ, ಆ ಅಜ್ವಾನದ ಫ್ಲೇವರ್ ಎಲ್ಲ ಬಾಯಿಗೆ ಸಿಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋದ ಜೊತೆ ಸಿಗ್ತೀವಿ. ಯಾರಿಂದ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮ ಅಮ್ಮನ ಹೇಳ್ತಾ ಇದ್ದಾರೆ. ಬಟ್ ಅವ್ರು ತಿಂತಾ ಇದ್ದಾರೆ, ಇಲ್ಲಿ ಪರವಾಗಿಲ್ಲ. ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.